ಹಾಯ್, ವೆಲ್ಕಮ್ ಬ್ಯಾಕ್ ಟು ಎಚ್ ಎ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಯಾವುದು ದಿನ ಅಂತ ನಿಮಗೆ ಗೊತ್ತಿರ್ಬೋದು, ದಸರಾ ಹಬ್ಬದ ವ್ಲಾಗ್ ಆಗಿರುತ್ತೆ. ಆಯುಧ ಪೂಜೆ ಮತ್ತು ದಸರಾ ಹಬ್ಬನ ನಮ್ಮ ಕಡೆ ಯಾವ ರೀತಿಯಾಗಿ ಆಚರಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡ್ಕೊಂಡಿದ್ದೀನಿ. ತುಂಬ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ, ಯಾಕಂದರೆ ಮುಂಚೆ ಎಡಿತನೂ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಆ ಒಂದು ಕಾರಣಕ್ಕೋಸ್ಕರ ಮಾಡಿರಲಿಲ್ಲ ಅಂತಂದು. ಈಗ ನವಂಬರ್ ಬಂತು, ನವಂಬರ್ ತಿಂಗಳಲ್ಲಿ 1 ಮಂತ್ ಕಂಪ್ಲೀಟ್ ಆಗಿದೆ. ಆ 1 ಮಂತ್ ನಂತರದಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಅದೇ ಪ್ರಾಬ್ಲಮ್ ಆಗಾಗಿ ಎಲ್ಲ ಒಂದೇ ಸಲ ಮಾಡ್ಕೊಂಡಿರ್ತೀನಿ, ನಾನು ಡೇ ಬೈ ಡೇ ಮಾಡ್ಕೊಂಡಿರ್ತೀನಿ. ಆ ಒಂದು ಕಾರಣಕ್ಕೋಸ್ಕರ ವೀಡಿಯೋಸ್ ಏನು ಅಪ್ಲೋಡ್ ಮಾಡಿರಲಿಲ್ಲ. ಇನ್ಮೇಲೆ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ 2 ಡೇಸ್ಗೆ ಒಂದ್ಸಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇದು ಆಯುಧ ಪೂಜೆಗೆ ಬೇಗನೆ ಎದ್ಬಿಟ್ಟು ಎಲ್ಲನೂ ಪೂಜೆ ತಯಾರಿ ಮಾಡಿಕೊಂಡು 1 ಗಂಟೆ ಅನ್ನೋಷ್ಟಿಗೆ ಎಲ್ಲನೂ ನಮ್ಮ ಮನೆಯವರು ಕೂಡ ಕೇರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹೂವೆಲ್ಲ ತೊಗೊಂಬಂದರು. ಗೊತ್ತಲ್ವ, ಹಬ್ಬದ ದಿನಗಳಲ್ಲಿ ಹೂವೆಲ್ಲ ಎಷ್ಟು ರೇಟು ಅಂತಂದು. ಆ ಒಂದು ಕಾರಣಕ್ಕೋಸ್ಕರ ಬಿಡಿ ಹೂವನ್ನೇ ತೊಗೊಂಬಂದ್ಬಿಡಿ, ನಾನೆಲ್ಲ ಪೋಣಿಸ್ಬಿಟ್ಟು ಹಾರ ಮಾಡಾಕ್ತೀನಿ ಅಂತೆಲ್ಲ ಹೇಳಿದೆ. ಒಂದು ಕೇಳಿದ್ರಂತೆ ಹಾರನ ಎಷ್ಟು ಏನು ಅಂತಂದು. 400-500 ರೂಪಾಯಿ ಹೇಳಿದರು ಅಂತ ಹೇಳಿದ್ರು ನಮ್ಮ ಹಸ್ಬೆಂಡು. ಒಂದು 200-300 ರೂಪಾಯಿ ಹೂ ತಂದುಬಿಟ್ರೆ ಒಂದು ವಾರಕ್ಕಾಗೋಷ್ಟು ಹೂವು ಆಗುತ್ತೆ. ಜೊತೆಗೆ ನಮ್ಗೆ ಹೇಗೆ ಬೇಕೋ ಹಾಗೆ ಡೆಕೋರೇಟ್ ಮಾಡ್ಕೊಳ್ಳೋಕ್ಕೂ ಸಹ ಹೂ ಸಿಗುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಅವ್ರು ಐಡಿಯಾ ಮಾಡಿದರು. ನಾನು ಕೂಡ ಅದೇ ರೀತಿಯಾಗಿ ಮಾಡಿಬಿಡಿ, ನಾನೇ ಮಾಡಿ ಹಾಕ್ಬಿಡ್ತೀನಿ ಬೈಕಿಗೆ ಹಾರನ, ನೀವೇನು ಎಂತ ಮಾಡೋದು ಬೇಡ ಅಂತಂದೇಳಿ ಸರಿ ಅಂತ ಹೇಳಿದರು. ಅವರು ಕೂಡ ಕೇರ್ ಮಾರ್ಕೆಟಿಗೆ ಹೋಗಿ ಬರೋಷ್ಟಿಗೆ ಆಲ್ಮೋಸ್ಟ್ 9-10 ಗಂಟೆ ಹಾಗೆ ಹೋಗ್ಬಿಡ್ತು. ಅದಾದಮೇಲೆ ನಾನು ಕೂಡ ಇನ್ನೇನು ಮಲ್ಕೊಂಡು ಮತ್ತು ಮಾರ್ನಿಂಗ್ ಎದ್ದು ಮಾಡೋದು ಕಷ್ಟ ಆಗುತ್ತೆ ಅಂತಂದು ನೈಟೇ ನಾನು ಮಲ್ಗೋಕ್ಕಿಂತ ಮುಂಚೆನೇ ಆರಾಮ ಮಾಡಿಕೊಂಡೆ. ಮಲ್ಗೋದೇ ಬೇಡ ಅಂತಲೂ ಅಂದ್ಕೊಂಡಿದ್ದೆ, ವರಮಹಾಲಕ್ಷ್ಮಿ ಪೂಜೆಗೆ ಹೇಗೆ ಮಾಡಿದ್ದ ಮಾಡಬೇಕು ಅಂತಂದು. ಬಟ್ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅದು ಸಾಧ್ಯ ಆಗಲ್ಲ. ಟ್ರೈನಲ್ಲಿ ಹೇಗಿರುತ್ತೇನೋ ಗೊತ್ತಿರಲ್ಲ, ಕೂತ್ಕೊಂಡೆ ಹೋಗ್ಬೇಕಾಗುತ್ತೆ. ನಾವೇನು ಈ ಸರಿ ಬುಕ್ ಮಾಡಿರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರನೇ ಮತ್ತೆ ಎಲ್ಲ ಪೂಜೆ ಎಲ್ಲ ಅಂದರೆ ತಯಾರಿ ಎಲ್ಲ ಮಾಡಿಕೊಂಡು ಮಲ್ಕೊಂಡೆ. 1 ಗಂಟೆ ಆಯಿತು, 1:45 ಆಯಿತು ಮಲ್ಗೋಷ್ಟಿಗೆ. ಮತ್ತೆ ಮಾರ್ನಿಂಗ್ 3 ಗಂಟೆಗೆ ಎದ್ದು ಅಟ್ಲೀಸ್ಟ್ ಒಂದು 2 ಅವರ್ಸ್ ರೆಸ್ಟ್ ಸಿಕ್ಕರೆ, ಏನೋ ಒಂದು ಸ್ವಲ್ಪ ಬಾಡಿಗೆ ರೆಸ್ಟ್ ಸಿಕ್ಕರೆ ತುಂಬಾ ಮತ್ತೆ ಆ್ಯಕ್ಟಿವ್ ಆಗಿರೋದು ಕೆಲಸ ಮಾಡ್ಬೋದು. ಇಲ್ಲಾಂದರೆ ಫುಲ್ ನೈಟ್ ನಾವು ಎದ್ದಾಗ ಅದು ಅಷ್ಟು ನಮಗೆ ತುಂಬಾ ಇದರಿಂದ ಕೆಲಸ ಮಾಡೋಕ್ಕಾಗಲ್ಲ ಆ್ಯಕ್ಟಿವಿಂದ. ಹಾಗಾಗಿ ನಾನು ಲಾಸ್ಟ್ ವರಮಹಾಲಕ್ಷ್ಮಿನಿ ತುಂಬ ಇದರಿಂದನೇ ಮಾಡಿದೆ, ತುಂಬ ಚೆನ್ನಾಗಾಯಿತು. ಯಾಕಂದರೆ ನಾನು ಅಂದ್ಕೊಂಡಿಗಿಂತ ತುಂಬ ಚೆನ್ನಾಗಾಗಿತ್ತಲ್ವ. ಆ ಒಂದು ಕಾರಣಕ್ಕೋಸ್ಕರ ನಿದ್ದೆನೇ ಬರ್ತಾ ಇರಲಿಲ್ಲ. ಬಟ್ ಈಗ ಎಲ್ಲ ಟೈಮ್ ಹಾಗೇ ಇರಲ್ವಲ್ಲ. ಬಟ್ ಅಂದ್ಕೊಂಡಿದ್ದೆಲ್ಲನೂ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ನಾವು 5 ಗಂಟೆ ಟ್ರೈನಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮತ್ತೇನು ಅಷ್ಟು ಬೇಗ ಹೋಗೋದು, ಮತ್ತು ಮಲಗೋಕೆ ಆಗಲ್ಲ. ನಮ್ಮ ಹಸ್ಬೆಂಡ್ಗೂ ಕೂಡ ರೆಸ್ಟ್ ಸಿಗಲ್ಲ, ಅವರು ಕೂಡ ವರ್ಕ್ ಎಲ್ಲ ಮಾಡ್ಕೊಂಬಂದಿರ್ತಾರೆ ಅಂದ್ಕೊಂಡು ಮತ್ತೇನು ಬೇಡ 8:30 ಟ್ರೈನಿಗೆ ಹೋಗ್ಬಿಡೋಣ ಅಂದ್ಕೊಂಡು ಏನೇನು ಇದನ್ನು ಎಲ್ಲನೂ ರೆಡಿ ಮಾಡ್ಕೊಂಡು, ಇನ್ನು ನಾನು ಪೂಜೆ ಮಾಡಿದ್ದೆಲ್ಲನೂ ಸಹ ನಮ್ಮ ಹಸ್ಬೆಂಡು ನೋಡ್ತಾ ಇದ್ದಾರೆ. ನಾನು ಕೂಡ ಮೇಲಿನ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಪೂಜೆ ಹೊರಗಡೆದೆಲ್ಲ ಫ್ರಿಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಇನ್ನು ಗೊತ್ತಲ್ವಾ ಮಿಕ್ಸಿ ಆಗಿರ್ಬೋದು, ಎಲ್ಲನೂ ಸಹ ಇದಕ್ಕೆ ಏನೇನು ಸಂಬಂಧಪಡ್ತು ಎಲ್ಲನೂ ಸಹ ನಮ್ಮ ಹಸ್ಬೆಂಡೇ ಕೂಡ ಟ್ರೈಪಾಡ್ನೂ ಸಹ ಅವರೇ ಎಲ್ಲನೂ ರೆಡಿ ಮಾಡಿಟ್ರು. ನಾನು ಕೂಡ ಇಬ್ಬರೂ ಸೇರಿದರೆ ಬೇಗ ಆಗುತ್ತೆ ಅಂತಂದು ಎಲ್ಲನೂ ತಯಾರಿ ಮಾಡ್ಕೊಂಡು ಪೂಜೆ ಕೂಡ ಆಯಿತು. ಮನೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಇದಾದಮೇಲೆ ಅವರು ಕೂಡ ನೈಟು ಬೈಕ್ ಸರ್ವಿಸಿಗೆ ಕೊಟ್ಟಿದ್ದರು, ಎಲ್ಲನೂ ಚೆಂದ ವಾಶ್ ಮಾಡಿ ಎಲ್ಲನೂ ಇಟ್ಕೊಂಡ್ರು. ಅದಾದಮೇಲೆ ಮಾರ್ನಿಂಗ್ ಮತ್ತೊಂದು ಸಲ ನೀರೆಲ್ಲ ಹಾಕ್ಬಿಟ್ಟು, ಹಾಗೆ ಮಾಡೋಕ್ಕೆ ಸರಿ ಅನ್ಸಲ್ಲ ಅಂತಂದು ಎಲ್ಲನೂ ಮತ್ತೆ ಒಂದು ಕೊಪ್ಪ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಎಲ್ಲನೂ ವಿಭೂತಿ ಹಚ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಎಲ್ಲನೂ ತಯಾರಿ ಮಾಡ್ತಾಯಿದ್ದಾರೆ. ಫಸ್ಟ್ ನಮ್ಮದೇ ಪೂಜೆ ಅಂತ ಅನ್ನಿಸ್ಬಿಡ್ತು ನನಗೆ. ಬಟ್ ಒಬ್ರದ್ದು ನಾನು ಅಂದ್ಕೊಂಡೆ ಫಸ್ಟ್ ನಮ್ಮದೇ ಅಂತಂದು. ಬಟ್ ನಮ್ಮ ಮನೆ ರೋಡಲ್ಲಿ ಲಾಸ್ಟ್ ಒಬ್ರದ್ದು ಆಗಿತ್ತು. ಅಯ್ಯೋ ನಮ್ಮದೇ ಫಸ್ಟ್ ಅಂದ್ಕೊಂಡಲ್ಲಮ್ಮ ಅಂತಂದು. ಇರಲಿ ಬಿಡಿ ಏನಾಗಲ್ಲ ಅಂದ್ಕೊಂಡು ಇದು. ಸೊ ನಾವು ಇರುವಂತಹ ಅಪಾರ್ಟ್ಮೆಂಟು ಇದೊಂಥರ ಅಪಾರ್ಟ್ಮೆಂಟ್ ಫೀಲ್ ಸಹ ಕೊಡುತ್ತೆ. ಸೊ ಅಷ್ಟು ಚೆನ್ನಾಗಿದೆ, ತುಂಬ ಕಂಫರ್ಟ್ ಝೋನ್ ಇರುವಂತಹ ಮನೇಲಿ ಇದ್ದೀವಿ. ಎಲ್ಲನೂ ಯಾವುದೇ ರೀತಿ ತೊಂದರೆ ಇಲ್ಲದೇ
ತುಂಬಾ ಸೇಫ್ಟಿಯಾಗಿ ತುಂಬ ಚೆನ್ನಾಗಿದ್ದೀವಿ. ಇನ್ನು ನನ್ನ ಆರ ಮಾಡಿದ್ದು ಈ ರೀತಿಯಾಗಿ ಫೈನಲ್ ಲುಕ್ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಎಲ್ಲ ಥರ ಟ್ಯಾಲೆಂಟ್ ಇರುತ್ತೆ, ಅದನ್ನು ನಾವು ಹೊರಗಡೆ ಹಾಕಬೇಕು. ಸುಮ್ಮನೆ ನಂಗೆ ಅದು ಬರುತ್ತೆ ಇದು ಬರುತ್ತೆ ಅಂತ ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದನ್ನು ಸಣ್ಣ ಪುಟ್ಟ ಬದಲಾವಣೆಗಳು ಜೀವನದಲ್ಲಿ ಒಂದು ದೊಡ್ಡ ಹಂತಕ್ಕೆ ಕರ್ಕೊಂಡು ಹೋಗಿ ಮುಟ್ಟಿಸುತ್ತೆ ಅಂತಲೇ ಹೇಳ್ಬೋದು. ನಾನು ಕೂಡ ನಮ್ಮ ಹಸ್ಬೆಂಡ್ದು 500 ರೂಪಾಯಿ ಉಳಿಸಿದ್ದೀನಿ ನೋಡು ನಿಂದು ಆರ ಎಲ್ಲ ಮಾಡಿ ಅಂತ ಹೇಳಿದೆ. ಥ್ಯಾಂಕ್ಸ್ ಬಿಡಮ್ಮ ಅಂತೆಲ್ಲ ಹೇಳಿದರು. ಇದಾದಮೇಲೆ ಪೂಜೆ ಕೂಡ ಮಾಡಿದರು ಅವರು. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಪೂಜೆ ಮಾಡೋದನ್ನ ನೋಡ್ಕೊತ ಹೋಗ್ತಾಯಿದ್ರು. ತುಂಬ ಖುಷಿ ಆಯಿತು. ಒಬ್ರಿಗೆ ಅನಿಸ್ಬೋದು ಈ ಸಣ್ಣ ಬೈಕ್ ಇಟ್ಕೊಂಡು ಅಷ್ಟು ಇದು ಮಾಡ್ತಾರೆ ಅಂತಂದು, ಬಟ್ ಎಲ್ಲರಿಗೂ ಅವ್ರವ್ರ ಮನೇಲಿರುವಂಥ ವಸ್ತುಗಳೇ ಅವರಿಗೆ ಒಂದು ದೊಡ್ಡ ಅಂದರೆ ಕಾರ್ಗಿಂತ ಬೆಲೆ ಬಾಳುವಂಥ ವಸ್ತುಗಳೇ ಆಗಿರ್ತವೆ. ಎಲ್ಲನೂ ಅದೇ ಬೈಕೆ ಅಂತಲ್ಲ, ಪ್ರತಿಯೊಂದು ವಸ್ತುಗಳ ಮೇಲೆ ಅವರು ಅಷ್ಟೇ ಪ್ರೀತಿಯಿಂದ ಗೌರವದಿಂದ ಕಾಣ್ತಾರೆ. ನಾನು ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ನಮಗೆ ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ, ಇರೋದ್ರಲ್ಲೇ ತುಂಬ ಚೆನ್ನಾಗಿ ಅದ್ಭುತವಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಒಂದಿರಲಿ ಒಂದು ಏನೇ ಇರಲಿ ಇಲ್ಲದೇ ಇರಲಿ, ಬಟ್ ಅದು ನಮಗೆ ಗೊತ್ತಿದೆ. ಅವರು ಚಿಕ್ಕ ವಯಸ್ಸಿಂದನೂ ತುಂಬ ಸಫರ್ಪಟ್ಟು ತುಂಬಾ ಕಷ್ಟಪಟ್ಟು ಜೀವನ ಕಟ್ಕೊಂಡಿರೋಂಥವ್ರು. ನಾನು ಕೂಡ ಹೊರಗಡೆ ಬಂದು ಬದುಕನ್ನ ತುಂಬ ಚೆನ್ನಾಗಿ ಕಟ್ಕೊಂಡು ಅದಕ್ಕೆ ನಾನು ಒಂದು ಸ್ವಲ್ಪ ಸಪೋರ್ಟ್ ತೊಗೊಂಡಿದ್ದೀನಿ ಇವ್ರದ್ದು. ಬಟ್ ಇವ್ರ ಹಸ್ಬೆಂಡ್ ಆ ಥರ ಏನಿಲ್ಲ. ಪಾಪ ಅವರೇ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡು ಬದುಕನ್ನ ಕಟ್ಕೊಂಡು ಅಂಥವ್ರು. ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿಯವ್ರಿಗೂ ಸಹ ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಒಂದು ಹಂತಕ್ಕೆ ಬಂದಾಗ ಅವರಿಗೆ ಜವಾಬ್ದಾರಿಗಳು ಜಾಸ್ತಿ ಇರ್ತವೆ. ಪ್ರತಿಯೊಬ್ಬರನ್ನ ಅವ್ರನ್ನ ಅವ್ರು ನೋಡ್ಕೋಬೇಕಾಗುತ್ತೆ, ಜೊತೆಗೆ ಫ್ಯಾಮಿಲಿ ನೋಡ್ಕೋಬೇಕಾಗುತ್ತೆ, ಜೊತೆಗೆ ನಮಗಿಂತ ಹೆಚ್ಚಾಗಿ ಅವ್ರ ಡ್ರೀಮ್ಸ್ ಇರುತ್ತೆ. ಮನೆ ಕಟ್ಟಬೇಕು, ಒಬ್ಬ ಹುಡುಗ ಹುಡುಗಿಗಿಂತ ಹುಡುಗನ ಜವಾಬ್ದಾರಿ ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರಿಗೆ ಮನೆ ಕಟ್ಟಬೇಕಾಗಿರುತ್ತೆ, ಮದುವೆ ಮಾಡ್ಕೋಬೇಕಾಗಿರುತ್ತೆ, ಕೆಲವೊಂದು ಆಸೆ ಕನಸುಗಳು ಇರುತ್ತೆ, ಒಂದು ಉತ್ತಮವಾದಂತಹ ಜೀವನ ನಡೆಸಬೇಕು ಅಂತಲೂ ಇರುತ್ತೆ. ಸೊ ಇದಾದಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿದಾದ್ಮೇಲೆ ಬಂದ್ವಿ ನಾವು ರೈಲ್ವೆ ಸ್ಟೇಷನ್ಗೆ. ಸಿಕ್ಕಾಪಟ್ಟೆ ರಶ್ ಇತ್ತು. ನನಗೆ ಅಪ್ಪಿ ಬಸ್ ಸಿಗುತ್ತೋ ಟ್ರೈನ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಬಸ್ಗೆ ಹೋಗ್ಬಿಡೋಣ ನನಗೆ ಆಗ್ತಾ ಇಲ್ಲ ಅಂತೆಲ್ಲ ಹೇಳಿದೆ. ಸರಿ ಅಂತ ಹೇಳಿದರು. ಆಮೇಲೆ ಇಲ್ಲ ದೇವ್ರ ಜಪ ಮಾಡು ಆಗ ಆಗುತ್ತೆ, ಸೀಟ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ನಾನು ಅವ್ರಿಗೆ ಹೇಳಿದೆ, ಅವ್ರು ನನಗೆ ಹೇಳಿದ್ರು. ಲಿಟ್ರಲಿ ನಾನು ನಿಜವಾಗ್ಲೂ ಆ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಮುಂಚೆಯಿಂದನೂ ಒಂದು ಸ್ವಲ್ಪ ನನ್ನ ದೇವ್ರ ಮೇಲೆ ತುಂಬ ನಂಬಿಕೆ ಇರೋದ್ರಿಂದ ನೀವು ನಂಬ್ತಿರಲ್ಲೋ ಗೊತ್ತಿಲ್ಲ, ಅಷ್ಟು ರಶ್ ಇದ್ರೂ ನಮಗೆ ಸೀಟ್ ಸಿಕ್ತು. ನೀವು ನೋಡ್ತಾ ಎಷ್ಟು ಜನ ನಿಂತ್ಕೊಳಕ್ಕೆ ಅಷ್ಟು ನಮಗೆ ಸಾಕಾಗಿರಲಿಲ್ಲ. ಅಷ್ಟು ಇದರಲ್ಲೂ ಸಹ ನಮಗೆ ಸೀಟ್ ಸಿಕ್ತು. ತುಂಬ ಖುಷಿ ಆಯಿತು. ಹೋದ ತಕ್ಷಣ ಸಿಗಲಿಲ್ಲ, 1-2-3 ಸ್ಟಾಪ್ ಆದಮೇಲೆ ನಮಗೆ ಸಿಕ್ತು. ನನಗೂ ಸಿಕ್ತು, ನಮ್ಮ ಹಸ್ಬೆಂಡಿಗೂ ಸಿಕ್ತು. ತುಂಬ ಚೆನ್ನಾಗಿ ಹೋದ್ವಿ. ಇನ್ನೂ ಯಶವಂತಪುರದಲ್ಲಿ ಎಷ್ಟೋ ಜನ ಪಾಪ ಫ್ಯಾಮಿಲಿ ಮಕ್ಕಳಿರೋದ್ರಿಂದ ಅವರು ಟ್ರೈನೇ ಹತ್ತಿಲ್ಲ, ಬಸ್ಗೆ ಹೋಗಬೇಕು ಅಂತೆಲ್ಲ ಮಾತಾಡ್ತಾಯಿದ್ರು. ಸೊ ಇದಾದಮೇಲೆ ನಾನು ಕೂಡ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ದಾವಣಗೆರೆ ರೈಲ್ವೆ ಸ್ಟೇಷನಿಗೆ ನಮ್ಮ ತಂಗಿ ಕೂಡ ಬಂದು ಕಾಯ್ತಾ ಇದ್ಲು. ಪಾಪನೂ ಎಕ್ಸ್ಪ್ರೆಷನ್ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿತ್ತು ಅಂತ. ಅವಳು ಸೀದಾ ನಮ್ಮನ್ನು ಕರ್ಕೊಂಡ್ಬಂದು ಸೀದಾ ಮನೆಗೆ ಬಂದ್ವಿ. ಬಟ್ ನಮ್ಮ ಹಸ್ಬೆಂಡ್ ಅವರು ಅಜ್ಜಂಪುರದಲ್ಲಿ ಇಳ್ಕೊಂಡ್ರು. ನಾನು ನೆಕ್ಸ್ಟ್ ಡೇ ದಸರಾ ಹಬ್ಬದ ದಿವಸ ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಕೊಂಡು ನಾನು ಕೂಡ ದಾವಣಗೆರೆಗೆ ಬಂದೆ. ನಮ್ಮ ತಂಗಿ ನನಗೋಸ್ಕರ ವೇಟ್ ಮಾಡ್ತಾ ಇದ್ಲು. ಮನೆಗೆ ಬಂದ ತಕ್ಷಣ ಎಲ್ಲರೂ ಅತ್ತಿಗೆ ಮನೇಲಿ ಸೇರಿದ್ರು. ಅತ್ತಿಗೆ ಅಂದರೆ ದೊಡ್ಡಣ್ಣನ ಮನೇಲಿ ಎಲ್ಲರೂ ಸೇರಿದ್ವಿ. ಅದು ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ಎಲ್ಲರೂ ಅದೇನೋ ಗೊತ್ತಿಲ್ಲ, ಎಷ್ಟೇ ಶ್ರೀಮಂತರು ಇಷ್ಟು ನೆಮ್ಮದಿಯಾಗಿ ಖುಷಿಯಾಗಿರ್ತಾರೆ ಗೊತ್ತಿಲ್ಲ. ನಾವೆಲ್ಲರೂ ಒಂದು ಕಡೆ ಸೇರಿದ ತಕ್ಷಣ ತುಂಬಾ ಖುಷಿಯಾಗಿರ್ತೀವಿ. ಏನು ಗಾಸಿಪ್ಸ್ ಇರಲ್ಲ, ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದ್ರಲ್ಲ, ನಮ್ಮ ಜೀವನದ ಬಗ್ಗೆ ಮುಂದಿನ ಜೀವನದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತೀವಿ. ಅಣ್ಣರ ಮನೇಲಿ ತುಂಬ ಸಿಂಪಲಾಗಿ ಆಯುಧ ಪೂಜೆ ಮಾಡಿದರು. ಅಮ್ಮರ ಮನೇಲಿ ಮುಂಚೆ ಮಾಡ್ತಾಯಿದ್ರು. ಈಗೆಲ್ಲ ಅಣ್ಣನ ಮನೇಲಿ, ದೊಡ್ಡಣ್ಣನ ಮನೇಲಿ, ಎರಡನೇ ಅಣ್ಣನ ಮನೇಲಿ, ಮೂರನೇ ಅಣ್ಣನ ಮನೇಲಿ ಅಮ್ಮ ಇರ್ತಾರಲ್ವ, ಅವರು ಏನಾದರೂ ತುಂಬಾ ಏನಾದರೂ ಮಾಡಲೇಬೇಕು ಅಂತಿದ್ರೆ ಮಾಡ್ತಾರೆ. ಬಟ್ ಇವರೆಲ್ಲ ಅಣ್ಣ ಕರೆಂಟ್ ಕೆಲಸ ಮಾಡೋದ್ರಿಂದ ಅವ್ರಿಗೆ ಎಲ್ಲನೂ ಎಲೆಕ್ಟ್ರಿಷಿಯನ್ಸ್ ತುಂಬ ಜಾಸ್ತಿ ಇರುತ್ತೆ ಅಲ್ಲ, ಎಲ್ಲ ವಸ್ತುಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಕೂಡ ಪೂಜೆ ಮಾಡಿದೆ. ಸೊ ಇದಾದಮೇಲೆ ನನ್ನ ಅತ್ತಿಗೆ, ನನ್ನ ಅಳಿಯ ಫುಲ್ ಇಬ್ಬರು ಸೇರ್ಕೊಂಡು WWF ಆಡ್ತಾಯಿದ್ರೆ, ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಫ್ರೆಂಡ್ಸ್ಗಳ ಜೊತೆಗೆ ನಮ್ಮ ಏರಿಯಾದಲ್ಲಿ ಆಡ್ತಾಯಿದ್ವಿ. ಈಗ ಒಂಥರ ಏನದು ಹಳೆ ನೆನಪುಗಳು ಹೊಸ ರೀತಿಯಲ್ಲಿ ಮರುಕಳಿಸ್ತು ಅಂತಲೇ ಹೇಳ್ಬೋದು. ಇದಾದಮೇಲೆ ನಮ್ಮ ಅಣ್ಣವ್ರ ಮನೆ ನೈಟು ಈ ರೀತಿಯಾಗಿ ಪಳ ಮಿಂಚ್ತಾ ಇತ್ತು. ಲೈಟ್ಸ್ ಎಲ್ಲ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ಪುಟ್ಟ ಮನೆ ಇದ್ದರು, ಬಾಡಿಗೆ ಮನೆಯಲ್ಲಿದ್ದರು. ತುಂಬ ಚೆನ್ನಾಗಿ ಎಲ್ಲರ ಜೊತೆಗೂ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಏನೇ ಕಷ್ಟ ಸುಖ ಏನೇ ಇದ್ದರೂ ತುಂಬ ಚೆನ್ನಾಗಿ ಹಂಚ್ಕೊತಾರೆ. ನನ್ನ ತಾಯಿ ಕಡೆಯ ಸಂಬಂಧ ನನಗೆ ತುಂಬಾ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಪ್ರತಿಯೊಂದು ಹೆಜ್ಜೆಯಲ್ಲಿ ನಾನು ಸೋತಾಗ, ನನಗೆ ಗೆದ್ದಾಗ ನನ್ನ ಬದುಕಿಗೆ ಆದಂಥವರು ಇವರು ಅಂತಲೇ ಹೇಳ್ಬೋದು. ಹಾಗಂತಂದು ಅಪ್ಪಾಜಿಯವ್ರ ಕಡೆದು ಆಗಿಲ್ಲ ಅಂತಲ್ಲ, ಬಟ್ ಎಲ್ಲರಿಗೂ ಗೊತ್ತಲ್ವ, ಅಪ್ಪ ಅಮ್ಮ ಕಂಪೇರ್ ಮಾಡಿದರೆ ಅಪ್ಪನ ಫ್ಯಾಮಿಲಿ ಅಮ್ಮನ ಫ್ಯಾಮಿಲಿ ಕಂಪೇರ್ ಮಾಡಿದರೆ ಅಮ್ಮನ ಫ್ಯಾಮಿಲಿ ಒಂದು ಕೈ ಮುಂದೆ ಅಷ್ಟೇ. ಬಟ್ ಇವರು ಸ್ವಲ್ಪ ಜಾಸ್ತಿ
ಜಾಸ್ತಿ ಒಂದೊಂದು ಸಲ ಅಪ್ಪ ಅಮ್ಮ ಬೇಕಾ ಅಥವಾ ದೊಡ್ಡಪ್ಪ ದೊಡ್ಡಮ್ಮ ಬೇಕಾ ಅಂತ ಅಂದರೆ ನನಗೆ ದೊಡ್ಡಪ್ಪ ದೊಡ್ಡಮ್ಮನೇ ಬೇಕು ಅನ್ನೋ ಮಟ್ಟಿಗೆ ನಾನು ಇವ್ರನ್ನ ಅಟ್ಯಾಚ್ಮೆಂಟ್ ಇವ್ರ ಜೊತೆ ನಾನು ಅಷ್ಟು ಬೆಳೆದಿದೆ. ತುಂಬ ಇಷ್ಟ, ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನಾನು ಇವ್ರ ಜೊತೆಗೆ ಬೆಳೆದಿರೋದ್ರೆ ನಾನು ಇವ್ರಿಗೂ ಸಹ ಅಪ್ಪ ಅಮ್ಮ ಅಂತಲೇ ಕರೆಯೋದು. ಅವನ್ನ ಕಾರಣಕ್ಕೋಸ್ಕರ ನಂಗೆ ತುಂಬ ಅಷ್ಟೇ. ಇವರಾಗಿರೋ ಇವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಅಷ್ಟೇ, ನನಗೆ ಅಳಿಯಂದ್ರು ಅಷ್ಟೇ, ನಮ್ಮ ಅತ್ತಿಗೆ ನಮ್ಮ ಅಣ್ಣಂದರು ನನ್ನ ಸ್ವಂತ ತಂಗಿಗಿಂತ ಸ್ವಂತ ನಾದಿನಿಗಿಂತ ತುಂಬಾ ಪ್ರೀತಿಯಿಂದ ಕಾಣ್ತಾರೆ. ಅದಕ್ಕಿಂತ ಬೇರೆ ಇನ್ನೇನಿಲ್ಲ. ಇನ್ನು ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೂ ಅವ್ರಿಗೂ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪ ಬರ್ತಿತ್ತು. ನಮಗೆ ಗೊತ್ತಾಗ್ತಿರಲಿಲ್ಲ, ಅವ್ರಿಗೆ ಗೊತ್ತಾಗ್ತಿತ್ತು. ಬಟ್ ಅದು ತಿಳಿಸಿ ಹೇಳ್ತಾ ಇದ್ರು. ಬಟ್ ಇನ್ನೊಂದೇನೆಂದರೆ, ಇನ್ನು ಯಾವತ್ತೂ ನನಗೆ ಅವರು ನೀನು ಬೇರೆಯವ್ರ ಮನೆ ಮಗಳು ಈ ಥರ ಎಲ್ಲ ಮಾತಾಡಬೇಡ, ನಿಂದು ಎಷ್ಟಿದಷ್ಟು ನೋಡ್ಕೊ ಅಂತ ಈಗ ಗೊತ್ತಲ್ವ ಕಾಮನ್ನಾಗಿ ಮಾತಾಡೋ ರೀತಿ. ಯಾವತ್ತೂ ಅವ್ರು ನಾನು ಮಾತಾಡಿದ್ರೆ ನಂಗೆ ಅದೇ ನನಗೆ ಸಾಯೋವರೆಗೂ ನೆನೆಸ್ಕೋಬೇಕು. ಯಾಕಂದರೆ ಒಂದು ಸಣ್ಣ ಪುಟ್ಟ ಯಾರಾದರೂ ಹೆಲ್ಪ್ ಮಾಡಿದಾಗ ಅವ್ರನ್ನ ನಾವು ಲೈಫ್ ಟೈಮ್ ಮರೆಯೋದಿಲ್ಲ. ಇನ್ನು ನಮ್ಮ ಜೀವನಕ್ಕೆ ಜೀವನ ರೂಪಿಸಿದವರು, ವಿದ್ಯಾಭ್ಯಾಸ ದೊರಕಿಸ್ಕೊಟ್ಟವರು, ಅನ್ನ ಹಾಕ್ದವರು, ಮತ್ತು ಮನೇಲಿ ಇಟ್ಕೊಂಡು ಸ್ವಂತ ಮಗಳಿಗಿಂತ ಪ್ರೀತಿ ತೋರಿಸಿದವರು, ಸ್ವಂತ ತಂಗಿಗಿಂತ ಪ್ರೀತಿ ವಿಶ್ವಾಸದಿಂದ ಇದ್ದಂಥವ್ರು. ಇನ್ನೂ ನನ್ನ ಮದುವೆ ವಿಚಾರ ಬಂತು ಅಂದರೆ ನನ್ನ ದೊಡ್ಡಪ್ಪನೇ ಮುಂದೆ ನಿಂತು ಹುಡುಗನ್ನ ಹುಡುಕಿಸಿ ಅವ್ರ ಬ್ರೋಕರಿಗೆ ಹೇಳ್ಬಿಟ್ಟು ತುಂಬಾ ಹುಡುಗನ್ನೆಲ್ಲ ಸರ್ಚ್ ಮಾಡಿ ಫೈನಲಾಗಿ ನನ್ನ ಹಸ್ಬೆಂಡ್ನ ಹುಡುಕಿ ಮದುವೆ ಮಾಡಿದ್ದಾರೆ. ಅವ್ರಿಗೊಂಥರ ನೆಮ್ಮದಿ ಜೀವನ. ಯಾಕಂದರೆ ಇವ್ರದ್ದು ಮದುವೆ ಆಗಿಬಿಟ್ರೆ ಲೈಫ್ ಸೆಟ್ಲ್ ಆಗಿಬಿಡುತ್ತೆ, ಇನ್ನೇನಿಲ್ಲ, ನಮಗೆ ಭಾರ ಇರೋದಿಲ್ಲ, ಆರಾಮಾಗಿ ಇರ್ತಾಳೆ ನನ್ನ ಮಗಳು ಅನ್ನೋದು ನನ್ನ ದೊಡ್ಡಪ್ಪ ನನ್ನ ದೊಡ್ಡಮ್ಮಗೆ ತುಂಬ ಜಾಸ್ತಿನೇ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ನನಗೆ ಅವ್ರ ಬಗ್ಗೆ ಹೇಳ್ತಾ ಹೋದರೆ ವರ್ಷಾನುಗಟ್ಟಲೆ ಬೇಕು ಅನಿಸ್ಬಿಡುತ್ತೆ. ದಿನವೂ ಸಾಕಾಗಲ್ಲ, ವರ್ಷಾನುಗಟ್ಟಲೆ ಹೇಳಲೇಬೇಕು, ಅಷ್ಟು ಇದೆ ಅವ್ರದ್ದೆಲ್ಲನೂ. ಪುಟ್ಟದಾಗಿ ಅವ್ರ ಮನೆ ಪುಟ್ಟದಾಗಿದ್ರೂ ಪ್ರೀತಿಯಿಂದ ಒಳ್ಳೆ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂದರೆ ಅವ್ರ ಮನೆಗೆ ಅವ್ರಿಗೆ ಎಷ್ಟು ಆಗುತ್ತೆ ತಕ್ಕ ಮಟ್ಟಿಗೆ ನಮ್ಮನ್ನು ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ನನಗೆ ಅದನ್ನು ಎಲ್ಲೋದ್ರೂ ನಾನು ತುಂಬ ಪ್ರೌಡಿಂದ ಹೇಳ್ಕೊಳ್ತೀನಿ. ಇದಾದಮೇಲೆ ಪೂಜೆ ಎಲ್ಲ ತಯಾರಿ ಎಲ್ಲ ಮಾಡ್ಕೊತಾ ಇದ್ರು ಅಮ್ಮ. ಅತ್ತಿಗೆ ಎಲ್ಲ ಅಡುಗೆಗೂ ಸ್ವಲ್ಪ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾಯಿದ್ರು. ನಾನು ಕೂಡ ಪೂಜೆ ಎಲ್ಲ ಮಾಡಿಬಿಟ್ಟು ದೇವರಿಗೆ ದೀಪ ಹಚ್ಚಿ ಎಲ್ಲನೂ ರಂಗೋಲಿ ಎಲ್ಲ ಇದು ಮಾಡಿದ್ನಲ್ವ, ಎಲ್ಲನೂ ಪೂಜೆ ಮಾಡಿದೆ. ಇದಾದಮೇಲೆ ನಾವು ಬೆಳಗ್ಗೆನೇ 9 ದಿನ ಕಂಪ್ಲೀಟ್ ಆಯಿತು. ಬಟ್ ದಸರಾ ಹಬ್ಬದಲ್ಲಿ ನಮ್ಮ ಅತ್ತಿಗೆಯವರು 9 ದಿನ ಕಂಪ್ಲೀಟ್ ಮಾಡಿದ್ದಾರೆ. ಆಯುಧ ಪೂಜೆ ನಮ್ಮ ಮನೇಲಿ ಮಾಡಿದ್ದೆ. ಇದಾದಮೇಲೆ ದಸರಾನ ಬನ್ನಿ ಹಬ್ಬನ ಈ ಒಂದು ನಮ್ಮೂರಲ್ಲಿ ದಾವಣಗೆರೆಯಲ್ಲಿ ಮಾಡೋಣ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂದ್ಕೊಂಡು. ಯಾಕಂದರೆ ನಮ್ಮ ಹಸ್ಬೆಂಡ್ ಕೂಡ ಇದೆಲ್ಲ ನೋಡಿಲ್ಲ, ಅವ್ರ ಊರಲ್ಲಿ ಅಷ್ಟೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾವು ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಹಬ್ಬ ಕೂಡ ತುಂಬಾ ಚೆನ್ನಾಗಿ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ಬೆಳಗ್ಗೆ ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯಿತು. ಸಿಕ್ಕಾಪಟ್ಟೆ ರಶ್ಶು. ಬೆಂಗಳೂರಲ್ಲಿ ನೋಡಿದ್ರೆ ಈ ಥರ ರಶ್ಶೇ ಇರಲಿಲ್ಲ. ಇಷ್ಟು ಬೇಗ ಯಾರೂ ಬಂದು ಪೂಜೆನೂ ಮಾಡಲ್ಲ, ಇನ್ನು ಗೇಟು ಸಹ ತೆಗ್ದಿರಲ್ಲ. ಹಾಗಾಗಿ ನಾನು ಸ್ವಲ್ಪ ಬೆಳಗ್ಗೆ 6:30 6:45ಗೆ ಪೂಜೆಗೆ ಹೋಗ್ತಾ ಇದ್ದೆ. ಬಟ್ ಇಲ್ಲಿ ಮಾತ್ರ 3ರಿಂದ ಸ್ಟಾರ್ಟ್ ಆಗುತ್ತೆ. 3ರಿಂದ ಆಲ್ಮೋಸ್ಟ್ 7 ಗಂಟೆಗೆ ಎಲ್ಲರೂ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ. ನಾವಿನ್ನು ಹೊರಗೆ ಬಂದು ಪೂಜೆ ಮಾಡೋಷ್ಟಿಗೆ ನಮ್ಮ ಅತ್ತಿಗೆಯವರೆಲ್ಲ ಎದ್ಬಿಟ್ಟು 2 ಗಂಟೆಗೆ ಎದ್ದು ಅಮ್ಮ ಅತ್ತಿಗೆ ಎಲ್ಲ ಎದ್ದು ಪೂಜೆ ಗೀಜೆ ಮಾಡಿಕೊಂಡು ಅಂದರೆ ಪೂಜೆಗೆ ತಯಾರಿ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಬರೋಷ್ಟಿಗೆ ಆಲ್ಮೋಸ್ಟ್ 5 ಗಂಟೆ ಆಯಿತು. ನಾವು ಅಂದರೆ ಬೆಳಗಿನ ಜಾವ ಆಗೋಕ್ಕಿಂತ ಮುಂಚೆನೇ, ಬೆಳಕು ಬರೋಕ್ಕಿಂತ ಮುಂಚೆನೇ ಇದೆಲ್ಲನೂ ಪೂಜೆ ಆಗಬೇಕು ಅಂತಂದು ಅದು ನಿಧಾನನೇ ಪೂಜೆ ಮಾಡಿದ್ವಿ. 5ರಿಂದ 6 ಗಂಟೆವರೆಗೂ ಬೇಕಾಗುತ್ತೆ, ಯಾಕಂದರೆ ತುಂಬಾ ರಶ್ ಇತ್ತು. ಅದಾದಮೇಲೆ ದೇವಿಗೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಬನ್ನಿ ಮರಕ್ಕೆ ಬಂದು ಪೂಜೆ ಮಾಡಿದರು. ಅತ್ತಿಗೆಯವರೆಲ್ಲ ನೋಡ್ತಾ ಇರೋದು ಸೀರೆ ಎಲ್ಲ ತಂದು ಸೀರೆ ಉಡಿಸ್ಬಿಟ್ಟು ತುಂಬಾ ಚೆನ್ನಾಗಿ ಪೂಜೆ ಮಾಡಿದರು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಉಡಿ ಎಲ್ಲ ಕೊಟ್ಟು ಎಲ್ಲ ನಮಗೂ ಒಂದು 5ರಿಂದ 9 ಜನ ಉಡಿಯನ್ನು ಕೊಟ್ಟರು. ಎಲ್ಲರದ್ದು ವಿಡಿಯೋ ಮಾಡ್ಕೊಳ್ಳಿಕ್ಕಾಗಲ್ಲ, ಯಾಕಂದರೆ ಒಬ್ರಿಗೆ ಇಷ್ಟ ಆಗುತ್ತೆ, ಅವ್ರಿಗೆ ಇಷ್ಟ ಆಗಲ್ಲ. ಒಂದು ಕಾರಣಕ್ಕೋಸ್ಕರ ವಿಡಿಯೋಸ್ ಏನು ಮಾಡ್ಕೊಂಡಿಲ್ಲ. ಕೆಲವೊಂದಿಷ್ಟು ಕ್ಲಿಪ್ಸಿಂಗ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಆಯಿತು. ಅಮ್ಮನೂ ಪೂಜೆ ಮಾಡಿದರು, ನಾನು ಮಾಡಿದೆ, ಅತ್ತಿಗೆನೂ ಮಾಡಿದರು. ಇದೆಲ್ಲ ಆದಮೇಲೆ ನಾನು ಮೇನ್ ರೀಸನ್ ಏನಪ್ಪ ದಾವಣಗೆರೆಗೆ ಹೋಗಲಿಕ್ಕೆ ಅಂತ ಅಂದರೆ, ನಾನು ಪ್ರತಿ ವರ್ಷವೂ ಮಲೆನಾಡು ಚೌಡೇಶ್ವರಿ ದೇವಸ್ಥಾನದಲ್ಲಿ ಕಳಸ ಹಿಡಿತಾ ಇದ್ದೆ. ಒಂದು 4ರಿಂದ 5 ವರ್ಷ ಹಿಡ್ದಿದ್ದೀನಿ. ಅದಕ್ಕೆ ಮದುವೆ ಆದಮೇಲೆಯಿಂದ ನಾನು ಹಿಡ್ದೇ ಇರಲಿಲ್ಲ. ಅಂದರೆ ಅದಕ್ಕೂ ಮುಂಚೆ ಬೆಂಗಳೂರಿಗೆ ಬಂದಾಗಿಂದ ನಾನು ಸರಿಯಾಗಿ ಹಿಡ್ದಿರಲಿಲ್ಲ. ಒಂದು ಕಾರಣಕ್ಕೋಸ್ಕರ ಪೂಜೆ ಹಿಡಿಯೋಣ ಅಂದ್ಕೊಂಡು ಅದೇನೋ ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ವಾರದಿಂದನೂ ಏನೋ ಒಂಥರ ಮನಸ್ಸಿಗೆ ಓಕೆ ಪೂಜೆನಾದರೂ ಹಿಡಿಯೋಣ, ದಾವಣಗೆರೆಯಲ್ಲಿ ಹೋಗ್ಬಿಟ್ಟು ಇಲ್ಲಿ ಗ್ರ್ಯಾಂಡಾಗಿ ಮಾಡಲ್ಲ ಅಂತಂತ ಹೇಳಿದರು. ಆ ಒಂದು ಕಾರಣಕ್ಕೋಸ್ಕರ ನಾವು ಹೋದ್ವಿ. ನೋಡ್ತಾ ಇರ್ಬೋದು
ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಒಂದು ದಸರಾ ಹಬ್ಬನ ನಮ್ಮ ದಾವಣಗೆರೆಯಲ್ಲಿ, ಅದು ನಮ್ಮ ಏರಿಯಾದಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಒಂದೊಂದು ಊರಲ್ಲಿ ಒಂದೊಂದು ರೀತಿ ವಿಭಿನ್ನವಾಗಿ ಒಂದು ಹಬ್ಬನ ಆಚರಣೆ ಮಾಡ್ತಾರೆ. ನಾನು ಹೇಳಿದ್ನಲ್ಲ ಮಲೆನಾಡು ಚೌಡೇಶ್ವರಿ ತಾಯಿ ಅಂತ, ಇದೇ ದೇವರು. ನಾನು ಎಷ್ಟೋ ಒಂದು ಕಷ್ಟ ಸುಖನ ಎಷ್ಟೋ ನೋವುಗಳನ್ನು ಈ ದೇವ್ರ ಮುಂದೆನೇ ನಾನು ಹೇಳ್ಕೊಳ್ತಾ ಇದ್ದೆ. ಚಿಕ್ಕ ವಯಸ್ಸಲ್ಲಿ ನಾನು ಆಲ್ಮೋಸ್ಟ್ PUC ತನಕ ದಾವಣಗೆರೆಯಲ್ಲೇ ಓದಿದ್ರಿಂದ ನನಗೂ ಆ ಊರಿಗೂ ಈ ಮನೆಗೂ ನಮ್ಮ ದೊಡ್ಡಮ್ಮನ ಮನೆಗೂ ಈ ಒಂದು ದೇವಸ್ಥಾನಕ್ಕೂ ತುಂಬಾ ಕನೆಕ್ಟ್ ಇದೆ ಅಂತಲೇ ಹೇಳ್ಬೋದು. ನನಗೆ ಅದು ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದನೂ ನಾನು ಈ ದೇವ್ರಿಗೆ ತುಂಬಾ ಕನೆಕ್ಟ್ ಆಗಿದ್ದೆ ಅಂತಲೇ ನಾನು ಹೇಳ್ತೀನಿ. ಹಾಗಾಗಿ ಇಷ್ಟು ನನಗೆ ಆ ಪ್ಲ್ಯಾನೇ ಇರಲಿಲ್ಲ ನಾನು ಬಂದುಬಿಟ್ಟು ಪೂಜೆ ಮಾಡ್ತೀನಿ ಅಂತಂದು ಬಂದು ದೇವ್ರ ಪೂಜೆ ಮಾಡಿದೆ. ಫೈನಲಾಗಿ ಎಲ್ಲ ದೇವರಿನ ಅಕ್ಕ ತಂಗಿರಲ್ಲಿ ಎಲ್ಲ ಯಾರೆಲ್ಲ ಇದ್ದಾರೆ ನೋಡಿ, ಅವರೆಲ್ಲರಿಗೂ ಹೋಗ್ಬಿಟ್ಟು ನಾವು ಬನ್ನಿ ಕೊಟ್ಟು, ದೇವರು ಬನ್ನಿ ಕೊಟ್ಟು, ಅದಾದ್ಮೇಲೆ ನಾವು ಸಹ ಒಂದು 5 ಜನ ಕಳಸ ತೊಗೊಂಡೋಗಿ ಹೆಣ್ಮಕ್ಳು ಪೂಜೆ ಮಾಡಿಬಿಟ್ಟು ಆರತಿ ಮಾಡಿ ಬಂದ್ವಿ. ಸೀದಾ ಬರೋಷ್ಟಿಗೆ 3 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು, ಇಲ್ಲಿ ಬರೋಷ್ಟಿಗೆ 8:45 ಆಗಿತ್ತು. ಸೊ ನನ್ನ ಸೊಸೆ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಇನ್ನೂ ದೇವರು ಸಹ ಒಳಗಡೆ ಹೋಗಿರಲಿಲ್ಲ, ಯಾಕಂದರೆ ವರ್ಷಕ್ಕೊಂದ್ಸರಿ ದೇವ್ರನ್ನ ಹೊರಗೆ ತೊಗೊಂಬರೋದ್ರಿಂದ ದೇವರು ಅಷ್ಟು ಸುಲಭವಾಗಿ ಒಳಗೆ ಹೋಗೋದಿಲ್ಲ. ತುಂಬಾ 10 ಗಂಟೆ ಆಯಿತು, ಇನ್ನೂ ಹೋಗಿರಲಿಲ್ಲ. ಹಾಗೆ ನಮ್ಮ ದೊಡ್ಡಣ್ಣವರು ಬೇಗ ಹೋಗೋಣ ಬನ್ನಿ, ಮತ್ತೆ ಲೇಟ್ ಆಗುತ್ತೆ, ನೀವು ಕೂಡ ಊರಿಗೆ ಹೋಗಬೇಕು ಅಂತ ಅಂತಿದ್ದೀರಾ, ಇನ್ನೂ ಬನ್ನಿ ಕೊಡಬೇಕು ಅಪ್ಪ ಅಮ್ಮಗೆ ಅಂತ ಅಂತಿದ್ರು. ಹೌದು ಅಂದ್ಕೊಂಡು ದೇವರು ಒಳಗೆ ಹೋಗೋದೇ ನೋಡಲಿಲ್ಲ. ಇನ್ನು ದೇವರಿಗೆಲ್ಲ ಕೈ ಮುಗ್ಕೊಂಡು ಒಳಗಡೆ ಮೂರ್ತಿ ಇತ್ತು ಇನ್ನೊಂದು, ಅದೆಲ್ಲ ದೇವರಿಗೆ ಕೈ ಮುಗಿದು ಎಲ್ಲ ಸ್ವಲ್ಪ ಕುತ್ಕೊಂಡು ಅದಾದಮೇಲೆ ಮನೆಗೆ ಬಂದ್ವಿ. ಸೀದಾ ದೊಡ್ಡಮ್ಮನ ಮನೆಗೆ ಹೋಗಲಿಲ್ಲ ನಾವು, ಸೀದಾ ಅಣ್ಣನ ಮನೆಗೆ ಮತ್ತೆ ಬಂದು ಅಲ್ಲೆಲ್ಲ ಅಡುಗೆ ಎಲ್ಲ ಮಾಡಿಟ್ಟಿದ್ವಲ್ಲ, ಎಲ್ಲರಿಗೂ ಬನ್ನಿ ಕೊಟ್ಟು ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ಅತ್ತಿಗೆ ಅಳಿಯ ಸೊಸೆ ನಮ್ಮ ಯಜಮಾನ್ರು ನನ್ನ ಎರಡನೇ ಅಣ್ಣ ಅತ್ತಿಗೆ ಅವ್ರು ಊರಿಗೆ ಹೋಗಿದ್ರು. ಆ ಕಾರಣಕ್ಕೋಸ್ಕರ ಅವ್ರ ಮನೆಗೇನು ಹೋಗಿರಲಿಲ್ಲ, ಎಲ್ಲ ಇಲ್ಲೇ ಇದ್ವಿ. ನಮ್ಮ ಹಸ್ಬೆಂಡ್ ಕೂಡ ಕೂತ್ಕೊಂಡಿದ್ದಾರೆ, ಎಲ್ಲರಿಗೂ ಆಲ್ರೆಡಿ ಕೊಟ್ಟಿದ್ದರು. ಮತ್ತು ಎಲ್ಲರಿಗೂ ನಾನು ಕೂಡ ಕೊಡ್ತಾಯಿದ್ದೀನಿ ವಿಡಿಯೋನ. ಫಸ್ಟ್ ಇವರೆಲ್ಲ ಕೊಡ್ತಾ ಇರೋದನ್ನ ವಿಡಿಯೋ ಮಾಡ್ಕೊಂಬಿಡೋಣ, ಯಾಕಂದರೆ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ ಅಂತಂದು ಎಲ್ಲ ಕೊಡ್ತಾಯಿದ್ರು. ನಮ್ಮ ಹಸ್ಬೆಂಡ್ ಅಂತೂ ನನ್ನ ವೀಡಿಯೋಸ್ ಎಲ್ಲ ನೋಡಿದ್ರಲ್ವ, ಎಲ್ಲ ವಿಡಿಯೋ ಅವರೇ ಮಾಡಿರೋದ್ರಿಂದ ಸುಮ್ಮನೆ ಹಾಗೆ ನಿಂತ್ಕೊಂಡಿದ್ದು ಕಾಲು ನೋವು ಬರ್ತಾಯಿದೆ ಅಂತಂದು ವಿಡಿಯೋ ಬೇರೆ ಮಾಡಬೇಕಿತ್ತು. ನಮ್ಮ ಅಣ್ಣನಿಗೇನು ಕೊಟ್ಟಿರಲಿಲ್ಲ ಅಷ್ಟಾಗಿ, ಅದಕ್ಕೆ ಮತ್ತೆ ಇನ್ನೊಂದು ಸರಿ ಕೊಡಿ ಅಂತೆಲ್ಲ ಹೇಳಿದೆ. ನನ್ನ ಜೊತೆ ಬಂದು ಕೊಡಿ ಬನ್ನಿ ಅಂದೆ, ಅವ್ನು ಸರಿ ಅಂತಂತೇಳಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ತುಂಬ ಚೆನ್ನಾಗಿತ್ತು. ನಮ್ಮಮ್ಮ ನಮ್ಮ ದೊಡ್ಡಪ್ಪ ಅಂತರೂ ಅದೇ ಯಾವಾಗಲೂ ಖುಷಿಯಾಗಿರಿ, ಸಿಟ್ಟು ಕಡಿಮೆ ಮಾಡ್ಕೊ ಅಂತದೇ ಹೇಳ್ತಾಯಿದ್ರು. ಅದು ಬಿಟ್ಟು ಇನ್ನೇನು ಹೇಳಲ್ಲ ನನಗೆ. ಅದೊಂದು ಸ್ವಲ್ಪ ಮುಂಗೋಪ ಜಾಸ್ತಿ ಇರೋದನ್ನ ಇದ್ದಿದ್ದಂಗೆ ಹೇಳ್ತೀವಿ, ಅದೇ ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ. ಬಟ್ ಅದು ಅವ್ರಿಗೆ ಅಭಿಪ್ರಾಯ ನಮಗೆ ತಿಳಿಸ್ಕೊಳ್ತಾರೆ, ಅದನ್ನು ನಾವು ಒಂದಿಷ್ಟು ಅದನ್ನು ಅಳವಡಿಸ್ಕೊಂಡು ಬದಲಾವಣೆ ಮಾಡ್ಕೋಬೇಕು ಅಷ್ಟೇ. ಅದಾದಮೇಲೆ ಎಲ್ಲರಿಗೂ ಅದೇನೋ ಒಂಥರ ಹಬ್ಬದ ವಾತಾವರಣ ಮನೆಯಲ್ಲಿ ಮೂಡಿತ್ತಂತಲೇ ಹೇಳ್ಬೋದು. ಬೆಂಗಳೂರಲ್ಲೂ ಸೆಲೆಬ್ರೇಟ್ ಮಾಡಿದರೆ ಏನೂ ಅಷ್ಟು ಅನಿಸ್ತಿರ್ಲಿಲ್ಲ. ನಮ್ಮೂರಲ್ಲೂ ಗಂಡನ ಮನೆಯಲ್ಲೂ ಅಷ್ಟಾಗಿ ಈ ಒಂದು ಹಬ್ಬನ ಚೆನ್ನಾಗಿ ಮಾಡೋಲ್ಲ ಅಂತ ಇದ್ದರು. ಆ ಒಂದು ಕಾರಣಕ್ಕೋಸ್ಕರ ನಾವು ದಾವಣಗೆರೆಗೆ ಬಂದುಬಿಟ್ಟು ನಮ್ಮ ಹಸ್ಬೆಂಡ್ಗೂ ಹೊಸ ಥರನ ನೋಡ್ದಂಗೆ ಆಗುತ್ತೆ ಅಂತಂದೇಳಿ ಕರ್ಕೊಂಬಂದು ಎಲ್ಲನೂ ನೋಡಿದರು. ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿದೆ ಇಲ್ಲೆಲ್ಲನೂ ಅಂದರು. ನಮ್ಮೂರ ಥರನೇ ಇದೆ, ಸ್ವಲ್ಪ ಇಲ್ಲಿ ಸ್ವಲ್ಪ ಜಾಸ್ತಿ ಗ್ರ್ಯಾಂಡಾಗೆ ಮಾಡ್ತಾರೆ. ಎಲ್ಲ ಕಡೆಗೂ ದೇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲನೂ ಆ ತಾಯಿ ಕೂಡ ಅವ್ರ ಅಕ್ಕ ತಂಗಿಯರು ಕೂಡ ಅವರು ಬನ್ನಿ ಕೊಟ್ಟು ಪೂಜೆ ಎಲ್ಲ ಮಾಡ್ತಾರೆ ಅಂತ, ಇದೆಲ್ಲ ಒಂಥರ ಅವ್ರಿಗೂ ಒಂಥರ ಹೊಸದು ಅಂತ ಅನ್ನಿಸ್ತು ಅಂತ ಹೇಳಿದರು. ಅದನ್ನು ಕೇಳಿ ನನಗೂ ಸಹ ಖುಷಿ ಆಯಿತು, ಕರ್ಕೊಂಬಂದಿದ್ದಕ್ಕೂ ಸಾರ್ಥಕ ಆಯಿತು ಬಿಡಿ ಅಂತ ಅಂದು. ಇನ್ನು ನನ್ನ ಅಳಿಯ ಸೊಸೆ ಅಂದರು ಅವ್ರಿಗೆ ಬನ್ನಿ ಕೊಡ್ತಾ ಇದ್ದಾರೆ, ಕಾಲಿಗೆ ಬೀಳು ಅಂತಿದ್ದಾರೆ. ನಾನು ಬೇಡ ಅಂತಿದ್ದೀನಿ, ಕಾಲಿಗೆ ಬಿದ್ದರು, ಇಬ್ಬರು ಸಹ ಬಿದ್ದರು. ತುಂಬಾ ಖುಷಿ ಆಯಿತು. ಮನೇಲಿ ನಂತರ ಅದನ್ನು ಹೇಳಲಿಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಲ್ಲ, ಅನುಭವಿಸ್ದವ್ರಿಗೆ ಗೊತ್ತು ಅಲ್ವಾ. ಏನೇ ಖುಷಿ ಇರಲಿ, ಏನೇ ಸಂತೋಷ ಇರಲಿ, ಏನೇ ದುಃಖ ಇರಲಿ, ಅವರ ಅನುಭವದ ಮಾತುಗಳನ್ನ ಹೇಳ್ದಾಗೆ ಅದೊಂಥರ ತುಂಬಿ ಬರುತ್ತೆ ಅಂತಲೇ ಹೇಳ್ತಾರೆ. ಇನ್ನು ನನ್ನ ಅಣ್ಣ ಅಂತೂ ಕೊನೆಗೂ ಕಾಲು ಬೀಳಿಸ್ಕೊಳ್ಳಿಲ್ಲ ಬನ್ನಿ ಕೊಡುವಾಗ, ಇಲ್ಲ ಕೈನೇ ಮುಗಿ ಅಂತ ಹೇಳ್ತಾಯಿದ್ರು. ಇವರೆಲ್ಲ ನನ್ನನ್ನು ಆಡಿ ಬೆಳೆಸಿದಂಥ ಅವರು, ಇವರೆಲ್ಲ ನನಗೆ ತುಂಬಾ ಖುಷಿಯಾಗುತ್ತೆ. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಸೊ ಫೈನಲಾಗಿ ಎಲ್ಲರಿಗೂ ಕೊಟ್ಟಿದ್ದೀನಿ, ಎಲ್ಲನೂ ಇದನ್ನು ಮಾಡಿದ್ದು ಬನ್ನಿ ಕೊಟ್ಟು ಎಲ್ಲ ನಮಸ್ಕಾರ ಮಾಡಿದ್ವಿ. ಆದರೆ ನನ್ನ ಹಸ್ಬೆಂಡ್ಗೆ ನನಗೆ ಕೊಟ್ಟಿರಲಿಲ್ಲ. ಎಲ್ಲರೂ ಕೊಟ್ಟಿದ್ದೀಯ ಪುಟ್ಟಿ, ನಿಮ್ಮ ಹಸ್ಬೆಂಡ್ಗೆ ಕೊಟ್ಟಿಲ್ವಲ್ಲ ಅಂತಂತ ಹೇಳ್ತಿದ್ರು. ಅಯ್ಯೋ ನಾನು ಎಲ್ಲ ವೀಡಿಯೋಸ್ ಮಾಡ್ಕೊಡೋದ್ರಲ್ಲಿ ತುಂಬಾ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ, ನನ್ನ ಹಸ್ಬೆಂಡ್ಗೆ ಮರೆತುಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೆ. ಅವರು ಬಾಯಿಗೇನು ಟೈಮಿನ ಆಗಿಲ್ಲ, ಬಂದುಬಿಟ್ಟು ಕಾಲಿಗೆ ಬೀಳು ಅಂತಿದ್ರು. ಸರಿ ಅಂದ್ಕೊಂಡು ಕಾಲಿಗೆಲ್ಲ ಬಿದ್ವು. ಅದೇ ಏನು ಅವರು ಚೆನ್ನಾಗಿರು ಅಂತೆಲ್ಲ ಹೇಳ್ತಾಯಿದ್ರು. ಕೋಪ ಕಡಿಮೆ ಮಾಡ್ಕೋ, ಖುಷಿಯಾಗಿರು ಎಲ್ಲರ ಜೊತೆಗೂ ಅಂತಿದ್ರು. ಸರಿ ಅಂತ ನಾನು ಹೇಳ್ತಿದ್ದೆ. ಅದೇನೋ ಗೊತ್ತಿಲ್ಲ, ಇಬ್ಬರು ಮಧ್ಯೆ ಒಳ್ಳೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಅದು ಯಾವಾಗಲೂ ಕೊನೆ ಉಸಿರು ಇರೋವರೆಗೂ ಹೀಗೆ ಇರಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ತಂಗಿನೂ ಸಹ ಅವಳು ಪ್ರೆಗ್ನೆಂಟ್ ಇರೋದ್ರಿಂದ ಯಾರ ಕಾಲಿಗೂ ಬೀಳಲಿಕ್ಕಾಗಿಲ್ಲ, ದೊಡ್ಡಮ್ಮನಿಗೆ ಅಷ್ಟೇ ಬಿದ್ದಿದ್ದು. ಸೊ ಅವಳು ಸ್ವಲ್ಪ ಲೇಟಾಗೆ ಬಂದಳು. ಅಂದರೆ ಅವರು ನಮ್ಮ ಅತ್ತಿಗೆ ಮನೆಗೆಲ್ಲ ಹೋಗಿ, ನಮ್ಮ ಅತ್ತೆ ಮನೆಗೆಲ್ಲ ಹೋಗಿ ಅಲ್ಲೇ ಇದ್ಕೊಂಡು ಅಲ್ಲಿ ಸ್ವಲ್ಪ ಊಟ ಮಾಡ್ಕೊಂಡು ಬಂದಿದ್ದಾಳೆ.
ಅದಕ್ಕೆ ಲೇಟ್ ಆಗಿದೆ. ನನ್ನ ಮಗಳು ನೋಡ್ತಾ ಇರ್ಬೋದು ಯಾರ ಜೊತೆಗೂ ಹೋಗ್ತಾ ಇಲ್ಲ, ಅದೇನೋ ಗೊತ್ತಿಲ್ಲ, ದೊಡ್ಡವರಾದ ತಕ್ಷಣ ಅದೇನು 2 ಕೊಂಬು ಬರುತ್ತೆ ಅಂತ ಅನಿಸುತ್ತೆ, ಅಥವಾ ಅವ್ರ ಬೆಳವಣಿಗೆ ಟೈಮಲ್ಲಿ ನಾವು ಜೊತೆಗಿರೋದಿಲ್ವಲ್ಲ, ಅವ್ರ ಮನೇಲಿ ಇರ್ತಾರೆ. ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ 1 ವರ್ಷದಲ್ಲಿದ್ದಾಗೆಲ್ಲ ಎಲ್ಲರ ಜೊತೆಗೆ ಬರ್ತಾ ಇದ್ಲು. ಈಗಂತೂ ಬರೋದೇ ಇಲ್ಲ, ನನ್ನ ಹತ್ರ ಬರೋದೇ ದೊಡ್ಡದು. ಕೂಡ ಎಲ್ಲ ಫ್ಯಾಮಿಲಿಗೂ ಕಾಲಿಗೆ ಬಿದ್ದುಬಿಟ್ಟು ದೊಡ್ಡಪ್ಪ ದೊಡ್ಡಮ್ಮ ಅಣ್ಣನ ಫ್ಯಾಮಿಲಿಗೆ ಎಲ್ಲರೂ ಕಾಲಿಗೆ ಬಿದ್ದು ಬನ್ನಿ ಕೊಟ್ಟು ನಮಸ್ಕಾರ ಮಾಡಿ ಇನ್ನು ಊಟ ಬೇರೆ ಮಾಡಬೇಕಿತ್ತು. ಇಲ್ಲ ನಮ್ಮ ಅತ್ತಿಗೆಯವರು ನಮ್ಮ ಅಮ್ಮನ ಅಣ್ಣವ್ರ ಮನೆಗೆ ಅವ್ರು ತುಂಬ ಸಲ ಕರಿತಾಯಿದ್ರು, ಹೋಗೋಕ್ಕಾಗ್ತಿರಲಿಲ್ಲ. ಈ ಸಲ ಹೋದ್ವಿ, ತುಂಬ ಚೆನ್ನಾಗೇ ಮಾತಾಡಿಸಿದ್ರು. ನಮ್ಮ ಅತ್ತೆ ಎಲ್ಲ ಮಾತಾಡಿಸ್ಕೊಂಡು ಅವ್ರ ಮನೇಲಿ ಅವ್ರು ಊಟ ಮಾಡು ಅಂತಿದ್ರು. ಇಲ್ಲ ಅತ್ತೆ ಲೈಟಾಗಿ ನಾವು ಊಟ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ ಅಂತೆಲ್ಲ ಹೇಳಿ ತುಂಬ ಚೆನ್ನಾಗಿ ಮಾತಾಡಿಸಿ. ನಮ್ಮ ಅಮ್ಮ ನೋಡಿ ನಮ್ಮ ಜೊತೆಗೆ ಇರಲಿಲ್ಲ, ಅವರ ಅತ್ತಿಗೆ ಜೊತೆಗಿದ್ರು. ಅಲ್ಲೇ ಹೋಗ್ಬಿಟ್ಟು ಕಾಲಿಗೆ ಬಿದ್ದು ನಮ್ಮಮ್ಮನೂ ಸಹ ಕರ್ಕೊಂಬಂದು ನಮ್ಮ ಅತ್ತೆ ಮಗಳು ಕರ್ಕೊಂಬಂದ್ಲು. ನಮ್ಮಮ್ಮನ್ನ ನಾನು ನಮ್ಮ ಹಸ್ಬೆಂಡು ಒಂದು ಗಾಡೀಲಿ ಬಂದ್ವಿ. ಅದೇ ಟೈಮಲ್ಲಿ ಬರೋಕ್ಕಿಂತ ಮುಂಚೆ ನಮ್ಮ ಮಾಮ ಕೊನೆ ಟೈಮಲ್ಲಿ ಬಂದರು. ಅವ್ರಿಗೂ ಸಹ ಕಾಲು ಬಿದ್ದು ಬನ್ನಿ ಕೊಟ್ಟು ಅವ್ರ ಜೊತೆಗೆ ಸ್ವಲ್ಪ ಮಾತಾಡಿ ಅದಾದಮೇಲೆ ಒಂದಿಷ್ಟು ಫೋಟೋ ತಗೊಂಡು ಸೀದಾ ಮನೆಗೆ ಬಂದ್ವಿ. ಹಾಗೆ ಮನೆಗೆ ಬಂದ ತಕ್ಷಣ ನಮ್ಮ ಅತ್ತೆ ಮಗಳು ಸಹ ಬಿಟ್ಟು ಹೋದ್ಲು, ಅವಳ್ದಂಗೆ ವಿಡಿಯೋ ಮಾಡಿಕೊಂಡೆ. ಇದಾದಮೇಲೆ ಫೈನಲಾಗಿ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಮ್ಮ ಅತ್ತೆಯವರು ಪಾಪು ಊಟ ಮಾಡಿಸ್ತಾಯಿದ್ರು. ಹಾಗೂ ಅತ್ತೆ ಜೊತೆಗೆ ಊಟ ಮಾಡ್ತಾಯಿದ್ಲು ನನ್ನ ಮಗಳು. ನೀವು ಬರ್ಡೇಗೆ ಅಂತೇಳಿ ಬಳೆ ತೊಗೊಂಡು ಇದ್ವಲ್ಲ, ಆ ಟೈಮಲ್ಲಿ ಕೊಡ್ಲಿಕ್ಕಾಗಿಲ್ಲ, ಬರಲಿಕ್ಕಾಗಿಲ್ಲ, ಗ್ರ್ಯಾಂಡಾಗಿ ಮಾಡಲಿಲ್ಲ ಅಂತಂದು ಅದಕ್ಕೆ ಹಬ್ಬದ ಟೈಮಲ್ಲೇ ತಂದು ಕೊಟ್ಬಿಡೋಣ ಹಾಕೋಣ ಅಂತಂದು ಸರ್ಪ್ರೈಸಾಗಿ ಇಟ್ಕೊಂಡ್ವಿ. ಎಲ್ಲರೂ ತುಂಬಾ ಖುಷಿಪಟ್ಟರು. ಅವಳು ಹಾಕೊಂಡರು ನಾಚ್ಕೊಂಡು. ಸೊ ಇದಾಗಿತ್ತು ದಸರಾ ಹಬ್ಬದ ಒಂದು ವ್ಲಾಗು. ನನ್ನ ಒಂದು ತವರಿನ ಮನೆಯ ಕುಟುಂಬದ ಜೊತೆಗೆ ಯಾವ ರೀತಿಯಾಗಿ ನನ್ನ ದಸರಾ ಹಬ್ಬನ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನು ನೀವು ಮುಂದೆ ತಿಳಿಸ್ಕೊಟ್ಟಿದ್ದೀನಿ. ಈ ವ್ಲಾಗ್ ಯಾರಿಗಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ.